ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನದ ಒಂದು ಕುರಿತು ಮೈಸೂರಿನ ಅನೇಕ ಸ್ಥಳಗಳಲ್ಲಿ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೀವಿ. ಬೆಳಗ್ಗೆಯಿಂದ ಒಂದು ಪ್ರಾರ್ಥನೆ, ನಂತರ ರಕ್ತದಾನ ಶಿಬಿರಗಳು, ನಂತರ ನಮ್ಮ ಏರ್ಪೋರ್ಟಲ್ಲಿ ಒಂದು ಪ್ರಯಾಣಿಕರ ಸೇವೆಗಾಗಿ ಅದು ಒಂದು ಕಾರ್ಯಕ್ರಮ, ಆಮೇಲೆ ನಂತರ ನಮ್ಮ ಸಶಕ್ತ ನಾರಿ ಸಶಕ್ತ ಏನು ಸಮುದಾಯಕ್ಕಾಗಿ ಒಂದು ಒಳ್ಳೆಯ ಅಭಿಯಾನವನ್ನು ಪ್ರಧಾನಮಂತ್ರಿ ಅವರೇ ಸ್ವತಃ ಧಾರ್ ಮಧ್ಯಪ್ರದೇಶಲ್ಲಿ ಉದ್ಘಾಟನೆ ಮಾಡಿದರು. ಇಲ್ಲಿ ನಾವು ಕೂಡ ಆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ. ಈಗ ಆ ಸಂಸದರ ಖೇಲ್ ಮಹೋತ್ಸವ ಅದನ್ನು ಕೂಡ ಪ್ರಧಾನಮಂತ್ರಿ ಅವರು ನಮ್ಮ ಮಾನ್ಯ ಕ್ರೀಡಾ ಯುವಕರ ಮತ್ತು ಕ್ರೀಡಾ ಒಂದು ಮಂತ್ರಾಲಯ ಏನಿದೆ ಅದರ ಒಂದು ಸಚಿವರಾದಂಥ ಶ್ರೀ ಮನ್ಸುಖ್ ಮಾಂಡವಿಯಾ ಅವರು ಈ ಒಂದು ಸ್ಪೋರ್ಟ್ಸ್ ಬಿಲ್ಲು ಕೂಡ ಈ ಹಿಂದಿನ ಅಧಿವೇಶನದಲ್ಲಿ ಮಂಡಿಸಿದರು, ಅನುಷ್ಠಾನ ಮಾಡಿದರು. ಅದರ ಜೊತೆಗೆ ಈ ಸಂಸದ ಖೇಲ್ ಮಹೋತ್ಸವ ಕ್ರೀಡೆಯನ್ನು ಪ್ರೋತ್ಸಾಹ ಮಾಡೋ ದೃಷ್ಟಿಯಲ್ಲಿ ನಾವೆಲ್ಲರೂ ನಮ್ಮ ಕ್ಷೇತ್ರದಲ್ಲಿ ಈ ಕ್ರೀಡೆಯ ಪ್ರೋತ್ಸಾಹಕ್ಕಾಗಿ ಅನೇಕ ಪಂದ್ಯಾವಳಿಗಳನ್ನು ಏರ್ಪಡಿಸಬೇಕಾಗಿ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ ದಸರಾ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲರ ಮಾಹುತರು ಇಲ್ಲಿಗೆ ಇಷ್ಟೊಂದು ಪರಿಶ್ರಮ ಮಾಡ್ತಾರೆ, ದಸರಾಗಾಗಿ ಇಷ್ಟೊಂದು ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಒಂದು ಪಂದ್ಯಾಟವನ್ನು ಏರ್ಪಡಿಸುವಂಥ ಕೆಲಸವನ್ನು ಮಾಡಬೇಕು ಅಂತ ನಮಗೆ ಒಂದು ಆಸೆ ಇತ್ತು. ಸೊ ಈ ಸಂಸದರ ಕ್ರೀಡಾ ಮಹೋತ್ಸವ ಅದ್ರ ಜೊತೆಗೆ ಕೈ ಜೋಡಿಸೋ ಮೂಲಕ ಇವತ್ತು ಅವ್ರಿಗೆ ಒಂದು ವಾಲಿಬಾಲ್ ಪಂದ್ಯಾಟವನ್ನು ಏರ್ಪಡಿಸಿದ್ವಿ. ಅತ್ಯಂತ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ. ಎಲ್ಲರೂ ಇನ್ನೂ ಫೈನಲ್ಸ್ ಆಟಾಡ್ತಾ ಇದ್ದಾರೆ. ಭಾಳ ಸಂತೋಷವಾಯಿತು. ಇಷ್ಟೊಂದು ಉತ್ಸಾಹದಿಂದ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ನಮ್ಮ ಮಾವುತರ ಮಕ್ಕಳಿಗೆ ಒಂದು ಅಕ್ಷರಾಭ್ಯಾಸ ಕಾರ್ಯಕ್ರಮ, ಜೊತೆಗೆ ಪುಸ್ತಕ, ಬ್ಯಾಗ್ ವಿತರಣೆ, ಪೆನ್ಸಿಲ್ಲು, ಅನೇಕ ವಸ್ತುಗಳು ವಿತರಣೆಯನ್ನು ಕೂಡ ಮಾಡಿದ್ದೀವಿ. ಯಾರು ಇದಾಗಲೇ ನೀವು ಎಲ್ಲರೂ ಗಮನಿಸಿದ್ದೀರ, ಕಾಂತರಾಜ್ ವರದಿಗೆ ಸುಮಾರು 164 ಕೋಟಿ ಕೊಟ್ಟು ಆ ಒಂದು 10 ವರ್ಷ ಆದರೂ ಸಹ ಅದನ್ನ ಬಹಿರಂಗ ಮಾಡಲಿಲ್ಲ. ಮಾಡ್ತೀವಿ ಅಂದ್ಬಿಟ್ಟು ಅಂತ್ಯಕ್ಕೆ ಅದನ್ನ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ. ಜೊತೆಗೆ ತೆರಿಗೆ ಹಣ ಏನಿತ್ತು 166 ಕೋಟಿ ಅದನ್ನು ಕೂಡ ಕಸದ ಪುಟ್ಟಿಗೆ ಬಿಸಾಕಿದ್ದಾರೆ. ಈಗ ಮತ್ತೊಮ್ಮೆ ಆ ಪ್ರಕ್ರಿಯೆ ತಾರತುರಿಯಾಗಿ ದಸರಾ ಸಮಯದಲ್ಲಿ 15 ದಿನದಲ್ಲೇ ಮುಗಿಸ್ಬಿಡ್ತೀವಿ ಅಂತ 400 ಕೋಟಿ ಇಟ್ಟಿದ್ದಾರೆ. ಅದು ಹೇಗೆ ಮಾಡ್ತಾರೋ ಇಲ್ವೋ ದೇವರಿಗೆ ಗೊತ್ತು. ನಿಜಕ್ಕೂ ಅವೈಜ್ಞಾನಿಕ ರೀತಿಯಲ್ಲಿ ಮಾಡಿದ್ದಾರೆ. 10 ವರ್ಷ ಒಂದು ಅವೈಜ್ಞಾನಿಕ ರಿಪೋರ್ಟನ್ನು ಅವ್ರು ಮಂಡನೆ ಮಾಡೋಕ್ಕಾಗಿಲ್ಲ. ಇವತ್ತು 15 ದಿವಸದಲ್ಲಿ ಒಂದು ಸಮೀಕ್ಷೆ ಮಾಡಿ ಅವರು ಅದರ ಆಧಾರ ಮೇಲೆ ಒಂದು ನೀತಿ ನಿಯಮಗಳ ರೂಪಿಸಲಿಕ್ಕೆ ಮುಂದುವರಿದಿದ್ರೆ ಅದು ಅತ್ಯಂತ ಒಂದು ಐ ಥಿಂಕ್ ನಾವು ನಿಜಕ್ಕೂ ಯೋಚನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಬೆಳವಣಿಗೆ. ಜೊತೆಗೆ ನೀವೆಲ್ಲರೂ ಗಮನಿಸಿದ್ದೀರ, ಕೃತಕ ಒಂದು ಜಾತಿಗಳ ಸೇರ್ಪಡೆ. ಇವತ್ತು ಲಿಂಗಾಯತ್ ಕ್ರಿಶ್ಚಿಯನ್ನು, ಬಿಲ್ಲವ ಕ್ರಿಶ್ಚಿಯನ್ನು, ಬ್ರಾಹ್ಮಣ್ ಕ್ರಿಶ್ಚಿಯನ್ನು ಇತ್ಯಾದಿ ಎಲ್ಲ, ಮಾಡಿಗ ಕ್ರಿಶ್ಚಿಯನ್ನು, ಈ ಥರ ಎಲ್ಲ ಒಂದು ಕೃತಕ ಜಾತಿಗಳನ್ನು ಸೇರಿಸಿರ್ತಕ್ಕಂಥದ್ದು. ಇದೆಲ್ಲನೂ ಕೂಡ ನಾವು ನೋಡಿದ್ರೆ ನಿಜಕ್ಕೂ ಅವರು ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾ ಇರುವಂಥದ್ದು ಈ ಕೆಲಸ. ಅವರು ಸರಿಯಾದ ರೀತಿಯಲ್ಲಿ ಅದು ಕೂಡ ಇವತ್ತು ಪ್ರಧಾನಮಂತ್ರಿಯವರು ಕೇಂದ್ರ ಸರ್ಕಾರ ಸಂವಿಧಾನದ ಒಂದು ಮಾನ್ಯತೆ ಇರುವಂಥದ್ದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಈ ಜಾತಿ ಗಣತಿಯನ್ನು ಮಾಡ್ತಾರೆ ಅಂತ ಸೂಚನೆ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವ್ರಿಗೇನು ನಮ್ಮ ತೆರಿಗೆ ಹಣವನ್ನು ಮತ್ತೊಮ್ಮೆ ವೇಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ತೀನಿ. ಆ ಕಾಂತರಾಜು ವರದಿ ಇವರ ರಾಜಕೀಯ ಯಂತ್ರ ಆಗಿ ಬಳಸೋದು ಹೊರತು ಇನ್ನೇನಕ್ಕೂ ಅಂದರೆ ನಿಜಕ್ಕೂ ಸಮಾಜದ ಲಾಭಕ್ಕಾಗಿ ಬಳಸೇ ಇಲ್ಲ. ಕೈ ಬಿಡಬೇಕು ಅಂತ ಹೇಳಿದ್ವಿ. ನಿನ್ನೆ ನಿರ್ಣಯ ಬಂದಿದೆ ಸಾಮಾಜಿಕ ಜಾಗೃತಿ ವೇದಿಕೆಯಲ್ಲಿ. ನಾವೆಲ್ಲರೂ ಜೊತೆಗೆ ಸೇರಿ ನಾವೊಂದು ಭಾಜಪಾ ಅಂತಲ್ಲ, ಎಲ್ಲ ಸಮುದಾಯದ ಹಿರಿಯರು, ನಾಯಕರು, ಸಮುದಾಯದಲ್ಲಿ ಯಶಸ್ವಿ ಆಗಿರ್ತಕ್ಕಂಥ ಕೆಲವು ವ್ಯಕ್ತಿಗಳು, ಮತ್ತು IAS ಆಫೀಸರ್ಗಳು, IPS ಆಫೀಸರ್ಗಳು, ಅನೇಕ ಒಂದು ವರ್ಗದಿಂದ, ಅನೇಕ ಒಂದು ಸಮುದಾಯದಿಂದ, ಅನೇಕ ಒಂದು ವೃತ್ತಿ ಜೀವನದಿಂದ ಬಂದಿರುವಂಥದ್ದು ಎಲ್ಲರೂ ಈ ಒಂದು ನಿರ್ಣಯದಲ್ಲಿ ಒಪ್ಪಂದದಲ್ಲಿ ಇದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.